ತುಂಬ ವರ್ಷಗಳ ನಂತರ ಈ ಪಿಕ್ಚರ್ ಬರ್ತಿರೋದು ಏನೋ ಒಂದು ಪಾಸಿಟಿವ್ನೆಸ್ ಕಾಣ್ತಾ ಇದೆ. ಯಾಕಂದರೆ ಶೂಟಿಂಗ್ ಟೈಮ್ ಬಂದಿದ್ದು ಅದಾದಮೇಲೆ ಬಂದೇ ಇರಲಿಲ್ಲ. ಆ್ಯಕ್ಚುಲಿ ಮೊದಲು ಈ ರೋಡೇ ಇರಲಿಲ್ಲ, ಅವಾಗ ಕಾಣ್ತಿತ್ತು ಸ್ಟ್ರೈಟ್ ಆಗಿ. ಇವಾಗ ಎಲ್ಲ ಬಿಲ್ಡಿಂಗ್ ಎಲ್ಲ ಬಂದು ಕಾಣೋದೇ. ಬಟ್ ಇಲ್ಲಿ ಬಂದಾಗ ಪಾಸಿಟಿವ್ ವೈಬ್ ಕಾಣ್ತದೆ ನನಗೆ. ಭಾಳ ಖುಷಿ ಆಯ್ತು ಇಲ್ಲೇ ಬಂದು ಮಾಡಿದ್ದು. ಇಲ್ಲೆಲ್ಲೋ ಮಾಡಬೇಕಂತಿದ್ದು. ನೀವಿಗೂ ಅಷ್ಟೇ, ನಾನು ಚಿಕ್ಕಮಗಳಿಗೆ ಹೆಸರಿಟ್ಟಿದ್ದೇನೆ. ಸೊ ಒಂಥರ ಒಂದು ಸಂಬಂಧ ಈ ದೇವಸ್ಥಾನ ಅಲ್ಲಿ ಮೂವತ್ತಾಗ್ತದೆ ನಮಗೆ ಭಾಳ ಖುಷಿಯಾದ ವಿಷಯ. ಆ್ಯಂಡ್ ಏನು ನಾವು ಒಳ್ಳೆ ಪ್ರಯತ್ನ ಮಾಡಬೇಕು ಅಷ್ಟೇ, ಒಳ್ಳೆ ಸಿನಿಮಾ ಬರಲಿ. ಯಾಕಂದರೆ ಇವಾಗೆಲ್ಲ ಹೇಳ್ತಾರೆ ರಿಸ್ಕು ಅಂತ. ಏನು ರಿಸ್ಕ್ ಇಲ್ಲ, ರಿಸ್ಕಲ್ಲ ರಸ್ತ ತಿನ್ಬೇಕಷ್ಟೇ. ಜೀವನನೇ ಅದು. ಇಲ್ಲಾಂದರೆ ವಿ ಹ್ಯಾವ್ ಟು. ಯಾಕಂದರೆ ಬೇರೆ ಭಾಷೆಗಳ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ಹೊಸದಾಗಿ ಸಿನಿಮಾಗಳು ಬರಬೇಕು. ಅದು ಏನಾಗುತ್ತೆ ಆಗಲ್ಲ ಅನ್ನೋದು ಆಮೇಲೆ ಪ್ರಶ್ನೆ. ನಾವು ಪ್ರಯತ್ನ ಪಡೆದವರು ಹೆಂಗಾಗುತ್ತೆ? ಯಾಕಂದರೆ ನಾವು ಏನು ಬಿಡಿ 39-40 ವರ್ಷ ಆಗಿದೆ. ಇನ್ನು ಎಷ್ಟು ವರ್ಷ ನಾವು ಮಾಡ್ತೀವಿ ಗೊತ್ತಿಲ್ಲ. ನೆಕ್ಸ್ಟ್ ಫೀಲ್ಡ್ಗೆ ಬರಬೇಕು, ನೆಕ್ಸ್ಟ್ ಜನ್ರೇಷನ್ ಬರಬೇಕು, ನೆಕ್ಸ್ಟ್ ಟೈಪ್ ಆಫ್ ಸಿನಿಮಾಸ್ ಬರಬೇಕು. ಆ್ಯಂಡ್ ನಾವೇ ಆಸೆ ಪಡ್ತೀವಿ. ಇದರ ಒಂದು ವಿಭಿನ್ನ ಸಿನಿಮಾ ಮಾಡಬೇಕಂತ ನಾವೇ ಆಸೆ ಪಡ್ತಾರೆ. ಈ ಯಂಗ್ಸ್ಟರ್ಸ್ ಬಂದು ಸಂದೀಪ್ ಅಂತ ಬಂದಿದ್ದ ಸಬ್ಜೆಕ್ಟ್ ಹೇಳಿದಾಗ ನನಗೆ ಭಾಳ ಖುಷಿಯಾಯಿತು. ಅದು ಮುಂದೆ ಶಾಖಾಹಾರಿ ನಾನು ಯಾವಾಗ ನೋಡ್ತಾ ಇದ್ದೆ, ನಾನು ಯಾವಾಗ ನೋಡಬೇಕು ಈ ಪಿಕ್ಚರ್ನ ವೆಯ್ಟ್ ಮಾಡಬೇಕು. ಬಟ್ ಅದ್ರ ಮೇಲೆ ಸರಿ ನೋಡೋಣ. ಆಮೇಲೆ ಒಂದು ಕತೆ ಹೇಳಿದಾಗ ಶಾಖಾಹಾರಿ ವೆಜಿಟೇರಿಯನ್. ಸೊ ಇದು ಪಬ್ಬರ್ ಮೋಸ್ಟ್ ನಾನ್ ವೆಜ್ ಅಂತ ಕಾಣುತ್ತೆ. ನಾನ್ ವೆಜ್ ಅಂದರೆ ಆಲ್ ಟೈಪ್ ಆಫ್ ಎಮೋಷನ್ಸ್ ಇರೋದು. ಬಟ್ ನನಗೆ ಆ ಟ್ರೈಬ್ ಇಷ್ಟ ಆಯಿತು, ತುಂಬ ಕತೆ ಟ್ರೈಬ್ ತುಂಬ ಇಷ್ಟ ಆಯಿತು. ಟೋಟ್ಲಿ ಅವರು ಏನೊಂದು, ಯಾಕಂದರೆ ಎಲ್ಲ ಒಂದು ಕತೆ ಅಂತ ಮಾಡ್ತೀವಿ, ಆ ಕಥೆಯಲ್ಲಿ ಏನು ಹುಡುಕ್ತೀವಿ ಅನ್ನೋದಿದೆಯಲ್ಲ ಅದು ಮುಖ್ಯ. ಡೈರೆಕ್ಟ್ಲಿ ಏನು ಹುಡುಕ್ತಾರೆ, ಅದು ಜನ ನೋಡಿ ಅವ್ರು ಏನು ಹುಡುಕ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಐ ಥಿಂಕ್ ಆ ಇದರಲ್ಲಿ ಭಾಳಷ್ಟು ಸ್ಕ್ರೀನ್ಗಳಲ್ಲಿ ತುಂಬ ಚೆನ್ನಾಗಿ ಅದು ನನಗೆ ಭಾಳ ಕುತೂಹಲ ಕೊಡ್ತಾರೆ. ಐ ಥಿಂಕ್ ಅದು ಕೇಳಿದ್ಮೇಲೆ, ಕತೆ ಕೇಳಿದ್ಮೇಲೆ ಇದೇ ಸುಮ್ಮನೆ ನಾನು ಕೇಳ್ತಾ ಆಮೇಲೆ ಗೀತೆ ಇದ್ದಾಗಿಂತ ನಾವೇ ಮಾಡೋಣ. ನನಗೆ ಯಾಕೋ ಅನಿಸ್ತಾ ಇದೆ ಇದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಭರವಸೆ ಇದೆ. ನಾವು ಮಾಡೋಣ, ನೋ ಪ್ರಾಬ್ಲಮ್. ಇದನ್ನು ಯಾಕೆ ಯಾರ್ಯಾರು ಹೇಳಿ ಮಾಡೇ ಮಾಡ್ತೀವಿ. ಇವಾಗ ನಾವು ಮಾಡಬೇಕು, ಖುಷಿಯಾಗುತ್ತೆ. ನಮ್ಮ ತಾಯಿ ತುಂಬ ಸಂತೋಷ ಪಡ್ತಾರೆ. ಯಾಕಂದರೆ ನಮ್ಮ ಅಮ್ಮ ಇದ್ದರೆ ಸುಮ್ಮನೆ ಇರ್ತಿರ್ಲಿಲ್ಲ, ಖಂಡಿತ ಮಾಡಿರೋದು. ಸರಿ, ಅಮ್ಮನ ಆಸೆ ಅದು ಆಗಲಿ. ಅದು ಅದಕ್ಕೆ ಡಿಸೆಂಬರ್ 6 ಅನೌನ್ಸ್ ಮಾಡಿದ್ದು ನಾನು. ಅಮ್ಮನ ಹುಟ್ಟಿದ ದಿವಸ ನಾವು ಅನೌನ್ಸ್ ಮಾಡಿದ್ವಿ. ಅದಾದಮೇಲೆ ಟ್ರೈನ್ಸ್ ಬಂದಿದ್ದು, ಅದಾದಮೇಲೆ ಅಮೃತ ಇಷ್ಟು ವಯಸ್ಸಿಂದ ನೋಡಿದ್ವಿ. ಶಬರಿಮಲೆಯಲ್ಲಿ ನಮ್ಮ ಜೊತೆ ಬರೋದು ಮಗು ಇಂದ ನೋಡ್ತಾ ಬಂದಿದ್ವಿ. ಅದಾದಮೇಲೆ ಅವ್ರದ್ದು ಟಗರು ಪಲ್ಯ ನೋಡಿದ್ವಿ, ತುಂಬ ಚೆನ್ನಾಗಿ ಅವ್ರು ಮಾಡಿದ್ರು, ಭಾಳ ಮುದ್ದ ಮಾಡಿದ್ರು. ನನಗೆ ಪ್ರೇಮಗಳು ಇಷ್ಟು ಮಟ್ಟಿಗೆ ಮಾಡ್ತಾರ ಅಂತಂದ್ರು. ಆಮೇಲೆ ಭಾಳ ತುಂಬ ಖುಷಿ ಆಯಿತು ನನಗೆ ನೋಡಿ. ಆ್ಯಂಡ್ ಅವ್ರ ಮಗನೂ ಅಷ್ಟು ಅವರು ಬರ್ತಾಯಿದ್ರು. ಐ ಥಿಂಕ್ ನನಗೆ ಪ್ರೇಮ್ ನನಗೆ ತುಂಬ ಇಷ್ಟ, ಅವಾಗಿಂದ ನನಗೆ ತುಂಬ ಇಷ್ಟ ಪ್ರೇಮ್. ಐ ಥಿಂಕ್ ಪ್ರೇಮ್ ಜೊತೆ ಆ ಒಡನಾಟ ಯಾವಾಗಲೂ ಇತ್ತು. ಸಿನಿಮಾ ಜಾಸ್ತಿ ಮಾಡಿಲ್ಲ, ಒಂದೇ ಸಿನಿಮಾ ಮಾಡಿದ್ರೆ ಜೊತೆ. ಬಟ್ ಆದರೂ ಏನೋ ಒಂದು 3 ಸಿನಿಮಾ ಮಾಡಿದಷ್ಟು ಒಂದು ಪರಿಚಯ ಆಗ್ತೈತೆ. ಆ್ಯಂಡ್ ಇಡೀ ತಂಡ ಕ್ಯಾಮ್ರಾಮನ್ ಆಗಲಿ, ಮ್ಯೂಸಿಕ್ ಆಗಲಿ ಕೇಳಿದಾಗ ಖುಷಿ ಆಯಿತು. ಅವ್ರು 4 ಸಾಂಗ್ ಇರ್ತಾಗ 5 ಸಾಂಗ್ ಮಾಡಿರುತ್ತೆ, ಚೆನ್ನಾಗಿರಲಿ ಮಾಡ್ತೀವಿ. ಕ್ಯಾಮ್ರಾಮನ್ ಇದ್ದಾರೆ, ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೊಕೇಶನ್ಸ್ಗಳು ತುಂಬ ಚೆನ್ನಾಗಿದೆ. ಗೀತೆ ಬ್ಯಾಂಗ್ಳೂರು, ಮೈಸೂರು, ಕೂರ್ಗ್, ಹಿಮಾಚಲ್ ಪ್ರದೇಶ್, ಗುಜರಾತ್ ಬರುತ್ತೆ. ಒಂದು ವಿಭಿನ್ನವಾದ ಸಿನಿಮಾ ಆಗುತ್ತೆ ವಿಲನ್ಗೂ. ಆ್ಯಂಡ್ ಎಲ್ಲ ಪಾತ್ರಗಳೂ ಭಾಳ ಇಂಪಾರ್ಟೆಂಟ್ ಆಗಿರ್ತೀವಿ. ಇವ್ರ ಪಾತ್ರ ಅವ್ರ ಪಾತ್ರ ಅಂತ ಎನಿ ಸಿನಿಮಾ ಪಾತ್ರ ನೋಡಿದಾಗಲೂ ಎವ್ರಿಬಡಿ ಇಲ್ಲ ಇಲ್ಲ. ಶ್ರೇಷ್ಠ ನನ್ನ ಮಗಳು ಬಂದಿದ್ದಾರೆ, ಧನ್ಯ ಬಂದಿದ್ದಾರೆ, ನನ್ನ ಮಗಳ ಫ್ರೆಂಡ್ ಪ್ರಶಾಂತ್ ಬಂದಿದ್ದಾರೆ, ನಮ್ಮ ವಾಕಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ, ಪ್ರೇಮ ಬಂದಿದ್ದಾರೆ, ಶ್ರೀನಗರ್ ಕಿಟಿ ಬಂದಿದ್ದಾರೆ. ಥ್ಯಾಂಕ್ ಯು ಶ್ರೀನಗರ್ ಕಿಟಿ ಅವರು. ನಮ್ಮ ಡೈರೆಕ್ಟರ್ ನಾಗಶೇಖರ್ ಬಂದಿದ್ದಾರೆ, ಸ್ಟೈಲಿಶ್ ಡೈರೆಕ್ಟರ್ ನಾಗಶೇಖರ್ ಬಂದಿದ್ದಾರೆ. ಯಾಕೆ ಅವ್ರು ಮಾತಾಡ್ಬೇಕಾದ್ರೆ ಸ್ಟೈಲಿಶೇ ಮಾತಾಡ್ತಾರೆ, ಅದು ನಮ್ಗೆ ತುಂಬ ಇಷ್ಟ. ಶ್ರೀನಿ ಬಂದಿದ್ದಾರೆ, ಕುಮಾರ್ ಬಂದಿದ್ದಾರೆ, ಶೇಖರಿಂದ ಎಲ್ಲರೂ ಬಂದಿದ್ದಾರೆ, ವಾಕಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಮುಂದೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ 15th, 15ರಿಂದ May 15th. ಸೊ ಇಟ್ ಗೋ ಆನ್. ಅವ್ರು ಹೇಳಿದ್ರೆ ಯಾವ್ಯಾವ ಹಂತದಲ್ಲಿ ಮಾಡಬೇಕು. ಸೊ ಅಕಾರ್ಡಿಂಗ್ ಟು ದಟ್ ಡಿಫ್ರೆಂಟ್ ಫಿಲ್ಮ್ಸ್ ಮಾಡ್ತಾರೆ.
ಅದಕ್ಕೆ ನಮ್ಮ ಮಕ್ಕಳು ನಾವು ಕೊಡಿದ್ರೆ ಅವ್ರು ಹೋಗಿ ಈಗ ನೀವೇ ನಮ್ಮ ಬಿಡು ಎಲ್ಲ ಡಿಫ್ರೆಂಟ್ ಅವರೇ ಮಾಡಲಿ ಪಿಕ್ಚರ್ನ. ಯಾಕಂದರೆ ನಿಧಿದು ಬೇರೆ ಸ್ಟೈಲು, ನಾನು ಗೀತಾ ಮಾಡೋ ಸ್ಟೈಲ್ ಪಿಕ್ಚರ್ ಬೇರೆ. ಸೊ ನಿಧಿನೇ ಬಿಟ್ಬಿಡಿದ್ವಿ, ಅದು ಅವ್ರ ಸ್ಟೈಲ್ ಬಿಟ್ಟು ಮಾಡ್ಬೇಕು. ಇದನ್ನ ಫೈರ್ ಫ್ಲೈಟ್ ಮುಗಿದ್ರೆ ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟ್ ಮಾಡಬೇಕು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.